ಆಗ ಗೀತಾ ನೃತ್ಯದೊಂದಿಗೆ ಜೈ ಜೈಕಾರವು ಆಗುತ್ತಾ ಇರಬೇಕು. ಚಿನ್ನ, ಬೆಳ್ಳಿ, ತಾಮ್ರ, ಮಣ್ಣಿನ ಸುಂದರ ಪಾತ್ರಗಳಲ್ಲಿ ಕಮಲಾದಿ ಶೋಭಾಯಮಾನ ಹೂವುಗಳನ್ನಿಡಬೇಕು. ಕಮಲದ ಬೀಜ, ಮೊಸರು, ಅಕ್ಷತೆ ಮೊದಲಾದವುಗಳಲ್ಲಿ ಹಾಕಬೇಕು. ತ್ರಿಶೂಲ, ಶಂಖ, 2 ಕಮಲಗಳು, ನಂದ್ಯಾವರ್ತ ಎಂಬ ಶಂಖ ವಿಶೇಷ, ಒಣಬೆರಣಿಯ ಬೆಂಕಿ, ಶ್ರೀವಸ್ತ, ಸ್ವಸ್ತಿಕ, ದರ್ಪಣ, ವಜ್ರ ಹಾಗೂ ಅಗ್ನಿ ಮೊದಲಾದವುಗಳಿಂದ ಚಿನ್ನಿತವಾದ ಪಾತ್ರಗಳಲ್ಲಿ 8 ದೀಪಗಳನ್ನು ಇರಿಸಬೇಕು. ಆ 8 ದೀಪಗಳನ್ನು 8 ದಿಕ್ಕುಗಳಲ್ಲಿ ಇರಲಿ. 9ನೆಯ ದೀಪವು ಮಧ್ಯದಲ್ಲಿರಲಿ. ಈ 9 ದೀಪಗಳಲ್ಲಿ ವಾಮ ಮೊದಲಾದ ನವಶಕ್ತಿಗಳನ್ನು ಪೂಜಿಸಬೇಕು. ಮತ್ತೆ ಕವಚ ಮಂತ್ರದಿಂದ ಆಚ್ಛಾದನ ಮಾಡಿ ಅಸ್ತ್ರ ಮಂತ್ರದಿಂದ ಸುತ್ತಲೂ ಸಂರಕ್ಷಿಸಿ ದೇನು ಮುದ್ರೆಯನ್ನು ತೋರಿ 2 ಕೈಗಳಿಂದ ಪಾತ್ರವನ್ನು ಮೇಲಕ್ಕೆತ್ತಬೇಕು. ಅಥವಾ ಪಾತ್ರದಲ್ಲಿ ಕ್ರಮವಾಗಿ 5 ದೀಪಗಳನ್ನು ಇಡಲಿ. 4 4 ಮೂಲೆಗಳಿಗೂ, 1 ಮಧ್ಯದಲ್ಲಿಯೂ ಇರಿಸಲಿ. ಅನಂತರ ಆ ಪಾತ್ರವನ್ನು ಎತ್ತಿಕೊಂಡು ಶಿವಲಿಂಗ ಅಥವಾ ಶಿವಮೂರ್ತಿಗೆ ಕ್ರಮವಾಗಿ 3 ಬಾರಿ ಪ್ರದಕ್ಷಿಣಾ ಕ್ರಮದಿಂದ ನಿವಾಳಿಸುತ್ತಾ ಮೂಲ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಅನಂತರ ಮಸ್ತಕದಲ್ಲಿ ಅರ್ಘ್ಯ ಮತ್ತು ಭಸ್ಮವನ್ನು ಏರಿಸಬೇಕು. ಮತ್ತೆ ಪುಷ್ಪಾಂಜಲಿಯನ್ನು ಕೊಟ್ಟು ಉಪಹಾರಗಳನ್ನು ನಿವೇದಿಸಲಿ. ಬಳಿಕ ಆಚಮನ ಮಾಡಿಸಲಿ. ಪುನಃ ಸುಗಂಧಿತ ದ್ರವ್ಯಗಳಿಂದ ಕೂಡಿದ 5 ತಾಂಬೂಲಗಳನ್ನು ಅರ್ಪಿಸಲಿ. ಮತ್ತೆ ಪ್ರೋಕ್ಷಣೀಯ ಪದಾರ್ಥಗಳನ್ನು ಪ್ರೋಕ್ಷಿಸಿ ನೃತ್ಯ ಸಂಗೀತವನ್ನು ಆಯೋಜಿಸಲಿ. ಲಿಂಗ ಅಥವಾ ಮೂರ್ತಿಗಳಲ್ಲಿ ಶಿವಪಾರ್ವತಿಯರನ್ನು ಚಿಂತಿಸುತ್ತಾ ಯಥಾಶಕ್ತಿ ಶಿವಮಂತ್ರವನ್ನು ಜಪಿಸಲಿ. ಜಪದ ಬಳಿಕ ಪ್ರದಕ್ಷಿಣೆ, ನಮಸ್ಕಾರ, ಸ್ತೋತ್ರಪಾಠ, ಆತ್ಮ ಸಮರ್ಪಣ ಹಾಗೂ ವಿನಯದಿಂದ ಕಾರ್ಯವನ್ನು ವಿಜ್ಞಾಪಿಸಿಕೊಳ್ಳಲಿ. ಮತ್ತೆ ಅರ್ಘ್ಯ ಪುಷ್ಪಾಂಜಲಿಯನ್ನು ಅರ್ಪಿಸಿ ವಿಧಿವತ್ತಾಗಿ ಮುದ್ರೆಗಳನ್ನು ತೋರಿಸಿ ಇಷ್ಟ ದೇವರಲ್ಲಿ ಕೊರತೆಗಳ ಕುರಿತು ಕ್ಷಮೆಯಾಚಿಸಲಿ. ಬಳಿಕ ಮೂರ್ತಿ ಸಹಿತ ದೇವತೆಗಳ ವಿಸರ್ಜನೆ ಮಾಡಿ ತನ್ನ ಹೃದಯದಲ್ಲಿ ಅದನ್ನು ಚಿಂತಿಸಲಿ. ವಾದ್ಯದಿಂದ ಹಿಡಿದು ಮುಖವಾಸದವರೆಗೆ ಪೂಜಿಸಬೇಕು. ಅಥವಾ ಅರ್ಘ್ಯದಿಂದ ಪೂಜೆ ಪ್ರಾರಂಭಿಸಬೇಕು. ಅಥವಾ ಹೆಚ್ಚು ಸಂಕಟ ಸಮಯದಲ್ಲಿ ಪ್ರೇಮಪೂರ್ವಕ ಕೇವಲ ಹೂವನ್ನು ಮಾತ್ರ ಏರಿಸಿ ಪರಮ ಧರ್ಮವನ್ನು ಸಂಪಾದಿಸಬೇಕು. ಪ್ರಾಣಿಯವಿರುವ ತನಕ ಶಿವಪೂಜೆ ಇಲ್ಲದೆ ಊಟ ಮಾಡಬಾರದು. ಅಧ್ಯಾಯ 24ರ ಮುಕ್ತಾಯ, 25ರ ಆರಂಭ. ಶಿವ ಪೂಜೆಯ ವಿಶೇಷ ವಿಧಿ ಹಾಗೂ ಶಿವಭಕ್ತಿಯ ಮಹಿಮೆ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ದೀಪದಾನಾದಿ ಬಳಿಕ ನೈವೇದ್ಯದ ಮೊದಲಿಗೆ ಆವರಣದ ಪೂಜೆಯನ್ನು ಮಾಡಬೇಕು. ಅಲ್ಲಿ ಶಿವ ಅಥವಾ ಶಿವೆಯ ಪ್ರಥಮ ಆವರಣದಲ್ಲಿ ಈಶಾನದಿಂದ ಹಿಡಿದು ಸದ್ಯೋಜಾತದವರೆಗೂ ಹಾಗೂ ಹೃದಯದಿಂದ ಹಿಡಿದು ಅಸ್ತ್ರದವರೆಗೂ ಪೂಜಿಸಲಿ. ಈಶಾನ್ಯದಲ್ಲಿ, ಪೂರ್ವ ಭಾಗದಲ್ಲಿ, ದಕ್ಷಿಣದಲ್ಲಿ, ಉತ್ತರದಲ್ಲಿ, ಪಶ್ಚಿಮದಲ್ಲಿ, ಆಗ್ನೇಯ ಕೋಣೆಯಲ್ಲಿ, ಈಶಾನ ಕೋಣೆಯಲ್ಲಿ, ನೈಋತ್ಯ ಕೋಣೆಯಲ್ಲಿ, ವಾಯುವ್ಯ ಕೋಣೆಯಲ್ಲಿ, ಪುನಃ ಈಶಾನ ಕೋಣೆಯಲ್ಲಿ. ಬಳಿಕ 4 ದಿಕ್ಕುಗಳಲ್ಲಿ ಗರ್ಭಾವರಣ ಅಥವಾ ಮಂತ್ರ ಸಂಗಾತದ ಪೂಜೆ ಹೇಳಲಾಗಿದೆ. ಅಥವಾ ಹೃದಯದಿಂದ ಹಿಡಿದು ಅಸ್ತ್ರದವರೆಗಿನ ಅಂಗಗಳ ಪೂಜೆ ಮಾಡಬೇಕು. ಇದರ ಹೊರಗಿನ ಭಾಗದಲ್ಲಿ ಪೂರ್ವದಲ್ಲಿ ಇಂದ್ರನನ್ನು, ದಕ್ಷಿಣದಲ್ಲಿ ಯಮನನ್ನು, ಪಶ್ಚಿಮದಲ್ಲಿ ವರುಣನನ್ನು, ಉತ್ತರದಲ್ಲಿ ಕುಬೇರನನ್ನು, ಈಶಾನದಲ್ಲಿ ಈಶಾನನನ್ನು, ಆಗ್ನೇಯದಲ್ಲಿ ಅಗ್ನಿಯನ್ನು, ನೈಋತ್ಯದಲ್ಲಿ ನೈಋತಿಯನ್ನು, ವಾಯುವ್ಯದಲ್ಲಿ ವಾಯುವಿನ ನೈಋತ್ಯ ಮತ್ತು ಪಶ್ಚಿಮದ ನಡುವೆ ಅನಂತ ಅಥವಾ ವಿಷ್ಣುವನ್ನು, ಈಶಾನ ಮತ್ತು ಪೂರ್ವದ ನಡುವೆ ಬ್ರಹ್ಮನನ್ನು ಪೂಜಿಸಬೇಕು. ಕಮಲದ ಬಾಹ್ಯ ಭಾಗದಲ್ಲಿ ವಜ್ರದಿಂದ ಹಿಡಿದು ಕಮಲದವರೆಗೆ ಲೋಕೇಶ್ವರರ ಸುಪ್ರಸಿದ್ಧ ಆಯುಧಗಳನ್ನು ಪೂರ್ವಾದಿ ಕ್ರಮದಿಂದ ಕ್ರಮವಾಗಿ ಪೂಜಿಸಬೇಕು. ಸಮಸ್ತ ಆವರಣ ದೇವತೆಗಳ ಸುಖವಾಗಿ ಕುಳಿತುಕೊಂಡು ಮಹಾದೇವ ಮತ್ತು ಮಹಾದೇವಿಯ ಕಡೆಗೆ 2 ಕೈಗಳಿಂದ ಜೋಡಿಸಿಕೊಂಡು ನೋಡುತ್ತಾ ಇರಲಿ. ಹೀಗೆ ಧ್ಯಾನಿಸಬೇಕು. ಮತ್ತೆ ಎಲ್ಲ ಆವರಣ ದೇವತೆಗಳನ್ನು ಪ್ರಣಾಮ ಮಾಡಿ ನಮಃ ಪದಯುಕ್ತ ಅವರವರ ಹೆಸರುಗಳಿಂದ ಪುಷ್ಪೋಚ್ಚಾರ ಸಮರ್ಪಣಾಪೂರ್ವಕ ಅವರನ್ನು ಕ್ರಮವಾಗಿ ಪೂಜಿಸಬೇಕು. ಹೀಗೆಯೇ ಗರ್ಭಾವರಣವನ್ನು
ಕೂಡ ತಮ್ಮ ಆವರಣ ಸಂಬಂಧಿ ಮಂತ್ರದಿಂದ ಪೂಜಿಸಲಿ. ಯೋಗ, ಧ್ಯಾನ, ಹೋಮ, ಜಪ, ಬಾಹ್ಯ ಅಥವಾ ಅಭ್ಯಂತರದಲ್ಲಿಯೂ ದೇವನನ್ನು ಪೂಜಿಸಬೇಕು. ಹೀಗೆಯೇ ಅವರಿಗಾಗಿ 6 ಪ್ರಕಾರದ ಹವಿಯನ್ನು ಅರ್ಪಿಸಬೇಕು. ಯಾವುದೇ ಒಂದು ಶುದ್ಧ ಅನ್ನದಿಂದ ಮಾಡಿದ ಹೆಸರು ಮಿಶ್ರಿತ ಅನ್ನ ಅಥವಾ ಹೆಸರು ಬೇಳೆಯ ಹುಗ್ಗಿ ಪಾಯಸ, ದಧಿ ಮಿಶ್ರಿತ ಅನ್ನ, ಬೆಲ್ಲದಿಂದ ಮಾಡಿರುವ ಪಕ್ವಾನ್ನ ಹಾಗೂ ಜೇನಿನಿಂದ ತೋಯಿಸಿದ ಭೋಜ್ಯ ಪದಾರ್ಥಗಳು, ಇವುಗಳಲ್ಲಿ ಒಂದನ್ನು ಅಥವಾ ಅನೇಕ ಹವ್ಯಸ್ಸನ್ನು ನಾನಾ ಪ್ರಕಾರದ ವ್ಯಂಜನಗಳಿಂದ ಕೂಡಿದ ಹಾಗೂ ಬೆಲ್ಲ, ಸಕ್ಕರೆಯಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಬೇಕು. ಜೊತೆಗೆ ಬೆಣ್ಣೆ ಮತ್ತು ಉತ್ತಮ ಮೊಸರು ಬಡಿಸಬೇಕು. ಕಜ್ಜಾಯ ಮೊದಲಾದ ಅನೇಕ ಪ್ರಕಾರದ ಭಕ್ಷ್ಯ ಪದಾರ್ಥ ಮತ್ತು ಸ್ವಾದಿಷ್ಟ ಫಲಗಳನ್ನು ಕೊಡಬೇಕು. ಕೆಂಪು ಚಂದನ ಪುಷ್ಪವಾಸಿತ ಅತ್ಯಂತ ಶೀತಲ ಜಲ ಅರ್ಪಿಸಬೇಕು. ಮುಖಶುದ್ಧಿಗಾಗಿ ಮಧುರ ಯಾಲಕ್ಕಿಯ ರಸದಿಂದ ಕೂಡಿದ ಅಡಿಕೆ ಚೂರು, ಕಾಚು, ಬಂಗಾರ ಬಣ್ಣದ ಉತ್ತಮ ನಾಗವಲ್ಲಿ ವಿಳೆದೆಲೆಗಳಿಂದ ಮಾಡಿದ ಶಿಲಾಜಿತದ ಚೂರ್ಣ, ಹೆಚ್ಚು ಒಣಗದೇ ಇರುವ ದೂಷಿತವಲ್ಲದ ಬಿಳಿಯ ಸುಣ್ಣ, ಕರ್ಪೂರ, ಕಂಕೋಲ, ನೂತನ ಹಾಗೂ ಸುಂದರ ಜಾಯಿಕಾಯಿ ಮುಂತಾದ ವಸ್ತುಗಳಿಂದ ತಾಂಬೂಲವನ್ನು ಅರ್ಪಿಸಬೇಕು. ವಿಲೇಪನಕ್ಕಾಗಿ ಚಂದನದ ಮೂಲಕಾಷ್ಟ ಅಥವಾ ಅದರ ಚೂರ್ಣ, ಕಸ್ತೂರಿ, ಕುಂಕುಮ, ಕೇಸರಿ, ಮೃಗಮದಾತ್ಮಕ ರಸವಿರಬೇಕು. ಸುಗಂಧಿತ ಪವಿತ್ರ ಸುಂದರವಾದ ಹೂಗಳನ್ನೇ ಏರಿಸಬೇಕು. ಗಂಧರಹಿತ ಕಡು ವಾಸನೆಯುಳ್ಳ ದೂಷಿತ ಹಳೆಯದಾದ ತಾವಾಗಿಯೇ ಕಳಚಿ ಬಿದ್ದಿರುವ ಹೂಗಳನ್ನು ಶಿವಪೂಜೆಯಲ್ಲಿ ಬಳಸಬಾರದು. ಕೋಮಲ ವಸ್ತ್ರವನ್ನೇ ಅರ್ಪಿಸಬೇಕು. ಆಭೂಷಣಗಳಲ್ಲಿ ವಿಶೇಷವಾಗಿ ಬಂಗಾರದಿಂದ ಮಾಡಿದ ಹಾಗೂ ವಿದ್ಯುತ್ತಿನಂತೆ ಹೊಳೆಯುವುದಾಗಿದೆ. ಕರ್ಪೂರ, ಗುಗ್ಗಲ, ಅಗುರ ಮತ್ತು ಚಂದನದಿಂದ ಭೂಷಿತ ಪುಷ್ಪ ಸಮೂಹಗಳಿಂದ ಸುವಾಸಿತವಾಗಿರಬೇಕು. ಚಂದನ, ಅಗುರ, ಕರ್ಪೂರ, ಸುಗಂಧಿತಾಷ್ಟ, ಗುಗ್ಗಲದ ಚೂರ್ಣ, ತುಪ್ಪ, ಜೇನು ಇವುಗಳಿಂದ ಮಾಡಿದ ಧೂಪವು ಉತ್ತಮವೆಂದು ತಿಳಿಯಲಾಗಿದೆ. ಕಪಿಲಾ ಹಸುವಿನ ಅತ್ಯಂತ ಸುಗಂಧಿತ ತುಪ್ಪದಿಂದ ಪ್ರತಿದಿನ ಕರ್ಪೂರಯುಕ್ತ ದೀಪಗಳು ಶ್ರೇಷ್ಠವೆಂದು ತಿಳಿಯಲಾಗಿದೆ. ಪಂಚಗವ್ಯ, ಸಕ್ಕರೆ ಬೆರೆಸಿದ ಜೇನು, ಕಪಿಲಾ ಹಸುವಿನ ಹಾಲು, ಮೊಸರು, ತುಪ್ಪ ಇವೆಲ್ಲವೂ ಭಗವಾನ್ ಶಂಕರನ ಅಭಿಷೇಕಕ್ಕೆ, ಪಾನಕ್ಕೆ ಯೋಗ್ಯವಾದವುಗಳು. ಹಸ್ತಿದಂತೆ ಮಾಡಿದ ಸುವರ್ಣ ಮತ್ತು ರತ್ನಗಳಿಂದ ಜಟಿತ ಭದ್ರಾಸನವು ಶಿವನಿಗಾಗಿ ಶ್ರೇಷ್ಠವೆಂದು ಹೇಳಿದೆ. ಆ ಆಸನದಲ್ಲಿ ಸುಂದರ ಹಾಸು, ಮೃದುವಾದ ಹಾಸಿಗೆ, ದಿಂಬುಗಳಿರಬೇಕು. ಇವಲ್ಲದೆ ಇನ್ನು ಅನೇಕ ಸಣ್ಣ ದೊಡ್ಡ ಸುಂದರ ಸುಖದ ಶಯ್ಯಗಳು ಇರಬೇಕು. ಸಮುದ್ರಗಾಮಿನಿ ನದಿ ನದಗಳಿಂದ ತಂದಿರುವ ಬಟ್ಟೆಯಿಂದ ಸೋಸಿದ ಶೀತಲ ಜಲವು ಭಗವಾನ್ ಶಂಕರನಿಗೆ ಸ್ನಾನಪಾನಕ್ಕೆ ಶ್ರೇಷ್ಠವೆಂದು ಹೇಳಲಾಗಿದೆ. ಮುತ್ತಿನ ಜಲ್ಲರಿಗಳಿಂದ ಸುಶೋಭಿತ ನವರತ್ನ ಜಟಿತ ದಿವ್ಯ ಸುವರ್ಣ ದಂಡದಿಂದ ಮನೋಹರವಾದ ಚಂದ್ರನಂತೆ ಉಜ್ವಲ ಛತ್ರವು ಭಗವಾನ್ ಶಿವನ ಸೇವೆಯಲ್ಲಿ ಅರ್ಪಿಸಲು ಯೋಗ್ಯವಾಗಿದೆ. ಸುವರ್ಣಭೂಷಿತ ರತ್ನಮಯ ದಂಡದಿಂದ ಕೂಡಿದ ರಾಜಹಂಸದಂತೆ ಶೋಭಿಸುವ 2 ಬೆಳ್ಳಗಿರುವ ಚಾಮರಗಳು ಶಿವನ ಸೇವೆಯಲ್ಲಿ ಯೋಗ್ಯವಾಗಿದೆ. ದಿವ್ಯ ಗಂಧದಿಂದ ಅನುಲಿಪ್ತ ಸುತ್ತಲೂ ರತ್ನಗಳಿಂದ ಅಲಂಕರಿಸಿದ ಸುಂದರ ಹಾರಗಳಿಂದ ವಿಭೂಷಿತವಾದ ಸುಂದರ ಸಿಗ್ಧ ದರ್ಪಣವು ಭಗವಾನ್ ಶಂಕರನಿಗೆ ಅರ್ಪಿಸಬೇಕು. ಅವನ ಪೂಜೆಯಲ್ಲಿ ಹಂಸ, ಕುಂದ, ಚಂದ್ರನಂತೆ ಉಜ್ವಲ ಹಾಗೂ ಗಂಭೀರ ಧ್ವನಿ ಮಾಡುವ ಪುಷ್ಟಾದಿಗಳಲ್ಲಿ ರತ್ನ ಸುವರ್ಣಗಳಿಂದ ಜಟಿತವಾದ ಶಂಖವನ್ನೇ ಉಪಯೋಗಿಸಬೇಕು. ಶಂಖವಲ್ಲದೆ ನಾನಾ ಪ್ರಕಾರದ ಧ್ವನಿಗಳನ್ನು ಮಾಡುವ ಸುಂದರ ಸುವರ್ಣದಿಂದ ನಿರ್ಮಿತ ಹಾಗೂ ಮುತ್ತುಗಳಿಂದ ಅಲಂಕೃತವಾದ ವಾದ್ಯಗಳನ್ನು ನುಡಿಸಬೇಕು. ಇವುಗಳಿಲ್ಲದೆ ಸಮುದ್ರದಂತೆ ಗಂಭೀರ ಧ್ವನಿ ಮಾಡುವ ಬೇರಿ, ಮೃದಂಗ, ಪಟಹ, ಕೊಂಬು, ಕಹಳೆ, ಡೋಲು ಮುಂತಾದವುಗಳನ್ನು ಪ್ರಯತ್ನಪೂರ್ವಕವಾಗಿ ಜೊತೆ ಸೇರಿಸಿ ಇಡಬೇಕು. ಪೂಜೆಗಾಗಿ ಎಲ್ಲಾ ಪಾತ್ರೆಗಳನ್ನು ಸುವರ್ಣದಿಂದ ತಯಾರಿಸಬೇಕು. ಪರಮಾತ್ಮ ಮಹೇಶ್ವರ ಶಿವನ ಮಂದಿರವನ್ನು ಅರಮನೆಯಂತೆ ಶಿಲ್ಪಶಾಸ್ತ್ರದಲ್ಲಿ ಹೇಳಿರುವ ಲಕ್ಷಣಗಳಿಂದ ಕೂಡಿದ್ದು ಸಜ್ಜುಗೊಳಿಸಬೇಕು.